ರೆಕ್ಸೋನಾ ಸ್ನಾನ ಮಾಡಲಿಕ್ಕೆ ರೆಕ್ಸೋನಾ ತಂದಿದ್ದಾರೆ. ರೆಕ್ಸೋನಾ ನಬಾಟಿ ತಿಂದ್ರೆ ಬಲ್ಲಿ ಬಣ್ಣದೇನೆ. ನಬಾಟಿ ತಿಂದ್ರೆ ಬಲ್ಲಿ ಇಲ್ಲಿ ಮೀನು ಕೊಯ್ತಾ ಇದ್ದಾರೆ. ಅಮ್ಮ ಓ ಮೀನು ಬೂತಾಯಿ, ಕಿನ್ನಿ ಬೂತಾಯಿ, ಬೂತಾಯಿ ನನ್ನ ಫೇವರಿಟ್ ಮೀನು, ಫೇವರಿಟ್. ಇಂಚಿಬಲ ತೋಚ್ಕೊಲ ಇಲ್ಲಿ ನೋಡಿ ಬೂತಾಯಿ. ಝೂಮ್ ಮಾಡಿ ತೋರಿಸಿನಿ ಅಮ್ಮ. ಅದು ಚಿಕ್ಕ ಚಿಕ್ಕ ಬೂತಾಯಿ. ಅವಳು ಮೊಬೈಲಲ್ಲಿ ಹತ್ತಿರ ಹಿಡಿಯುವಾಗ ದೊಡ್ಡ ಬೂತಾಯಿಯಾಗಿ ಕಾಣಿಸ್, ಚಿಕ್ಕ 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 ಬೂತಾಯಿ. ಇಲ್ಲಿ ನೋಡಿ, ಇವಾಗ ನೋಡಿ, ಇವಾಗ ನೋಡಿ. ಹಸಿ ಹಸಿ ಬೂತಾಯಿ ಮಾತ್ರ ಫ್ರೆಶ್ ಉಂಟು. ಮೀನೆಲ್ಲ ಕಟ್ ಮಾಡಿ ಆಯಿತು. ಹಾಗೆ ಬೂತಾಯಿಯಲ್ಲಿ ಉಂಟಲ್ಲ 2 ಟೈಪ್ ಬರ್ತದೆ. ಒಂದುಂಟಲ್ವಾ ಸ್ವಲ್ಪ ಅಗಾಲ ಟೈಪ್ ಬೂತಾಯಿ ಬರ್ತದೆ, ಅದು ರುಚಿ ಇಲ್ಲ. ಇದು ಮೀನು ರುಚಿ ಉಂಟು. ಹಾಗೆ ನನಗೆ ಫಸ್ಟ್ ಅವರು ತೋರಿಸಿದ ಆ ಬೂತಾಯಿ. ಹಾಗೆ ನಾನು ಹೇಳಿದೆ ಅದಲ್ಲ ಅಂತ ಹೇಳಿದೆ. ಅವಾಗ ಅವರಿಗೆ ಗೊತ್ತಾಯಿತು ನಾನು ಕೇಳಿದ ಬೂತಾಯಿ ಯಾವುದು ಅಂತ. ಆಮೇಲೆ ಸೈಡಲ್ಲಿ ಇಟ್ಟಿದ್ರು, ಅದನ್ನೆಲ್ಲ ತೆಗೆದುಕೊಟ್ರು ನನಗೆ. ಹಾಗೆ ಇದು ಫ್ರೆಶ್ ಕೂಡ ಉಂಟು ಮೀನು, ಅದಷ್ಟು ಫ್ರೆಶ್ ಇಲ್ಲ ಇದು ಮೀನು. ಹಾಗೆ ಇದನ್ನು ಸ್ವಲ್ಪ ಪುಳಿ ಮುಂಚಿ ಮಾಡಿ ಸ್ವಲ್ಪ ನಾನು ಫ್ರೈ ಮಾಡಬೇಕು ಅಂತಿದ್ದೇನೆ. ನನ್ನ ಗಂಡನಿಗೆ ಪುಳಿ ಮುಂಚಿ ಅಂತ ಹೇಳಿದರೆ ತುಂಬ ಇಷ್ಟ. ಹಾಗೆ ಸ್ವಲ್ಪ ಪುಳಿ ಮುಂಚಿ ಮಾಡುವ. ನನಗೆ ತಲೆ ಉಂಟಲ್ಲ ತುಂಬ ನೋವಾಗ್ತದೆ. ಸಮಿತೆ ಇವಾಗ ಸ್ವಲ್ಪ ಏನು ಫ್ರೈ ಮಾಡಲಿಕ್ಕೆ ಹಾಕಿ ಮೇಲೆ ಸ್ನಾನ ಎಲ್ಲ ಮಾಡಿ ಮತ್ತೆ ಪುಳಿ ಮುಂಚಿ ಮಾಡುವ. ಸ್ವಲ್ಪ ನಾನು ಫ್ರೈ ಮಾಡಲಿಕ್ಕೆ ಹಾಕ್ತಾ ಇದ್ದೇನೆ. ಸ್ವಲ್ಪ ಮೆಣಸಿನ ಪೌಡ್ರ್. ನನಗೆ ಬೂತಾಯಿ ಫ್ರೈ ಉಂಟಲ್ಲ, ಹೀಗೆ ಮೆಣಸಿನ ಪೌಡ್ರ್ ಹಾಕಿ ಮಾಡಿದ್ದು ಇಷ್ಟ ಆಗ್ತದೆ. ಸ್ವಲ್ಪ ಅರಿಶಿನ ಪೌಡ್ರ್, ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡೋದು ಇಷ್ಟೇ. ಮೀನು ಫ್ರೈಗೆ ರೆಡಿ ಮಾಡಿಟ್ಟಿದ್ದೇನೆ. ಸ್ನಾನ ಎಲ್ಲ ಆಗಿ ವ್ಲಾಗ್ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೇನೆ. ನಾನು ಪುಳಿ ಮುಂಚಿ ಮಾಡಲಿಕ್ಕೆ ರೆಡಿ ಮಾಡ್ತಾ ಇದ್ದೇನೆ. ಜಸ್ಟ್ ನಾನು ತೋರಿಸ್ತೇನೆ ನಾನು ಪುಳಿ ಮುಂಚಿ ಮಾಡುವಾಗ ಏನೆಲ್ಲ ಹಾಕ್ತೇನೆ ಅಂತ. ಇಲ್ಲಿ ನಾನು ಮೆಣಸು ಹಾಗೆ ಚಕ್ಕೆ ಉಂಟಲ್ಲ, ಚಕ್ಕೆ ಬೇಕಿದ್ರೆ ಹಾಕ್ಬೋದು, ನನಗೆ ಫ್ಲೇವರ್ ಇಷ್ಟ ಚಕ್ಕೆದು. ಹಾಗೆ ಹಾಕ್ತೇನೆ ಸ್ವಲ್ಪ ಕೊತ್ತಂಬರಿ ಬೀಜ, ಸ್ವಲ್ಪ ಈರುಳ್ಳಿ, ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಹುಳಿ, ಕರಿಬೇವು, ಮೆಂತೆ, ಜೀರಿಗೆ ಇಷ್ಟು ಹಾಕಿ ಸ್ವಲ್ಪ ಹುರಿಬೇಕು ಎಣ್ಣೆಯಲ್ಲಿ. ಸ್ವಲ್ಪ ನಾನು ಓಮ್ ಉಂಟಲ್ಲ, ಓಮ್ ಅಂತ ಹೇಳ್ತಾರೆ, ಅದು ಹಾಕ್ತಾ ಇದ್ದೇನೆ. ಬೂತಾಯಿಗೆ ಒಳ್ಳೆಯದಾಗ್ತದೆ ಅದು. ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡುವ. ನಾನು ಮೀನು ಸ್ವಲ್ಪವೇ ತೆಗೆದದ್ದು ಪುಳಿ ಮುಂಚಿ ಮಾಡಲಿಕ್ಕೆ, ಹಾಗೆ ಸ್ವಲ್ಪ ಹಾಕಿದ್ದೇನೆ. ಹಾಗೆ ಇದನ್ನು ಫ್ರೈ ಮಾಡ್ತಾ ಇದ್ದೇನೆ. ಪುಳಿ ಮುಂಚಿ ಬೇಗ ಆಗ್ತದೆ, ತೆಂಗಿನಕಾಯಿ ತುರಿಯುವ ಕೆಲಸ ಇಲ್ಲಲ್ಲ, ಇದಕ್ಕೆ ತೆಂಗಿನಕಾಯಿ ಹಾಕೋದಿಲ್ಲ. ಇದನ್ನೊಂದು ಗ್ರೈಂಡ್ ಮಾಡಿದರೆ ಆಯಿತು. ಆಮೇಲೆ ತೋರಿಸ್ತೇನೆ ನಾನು ಯಾವ ಥರ ಮಾಡೋದು ಅಂತ ತೋರಿಸ್ತೇನೆ. ಒಬ್ಬೊಬ್ಬರು ಒಂದೊಂದು ಸ್ಟೈಲಲ್ಲಿ ಮಾಡ್ತಾರಲ್ಲ, ನನಗೆ ಯಾವ ಸ್ಟೈಲಲ್ಲಿ ಇಷ್ಟ ಆಗ್ತದೆ ಆ ಥರ ಮಾಡ್ತೇನೆ. ಏನಾದರೂ ಡಿಫ್ರೆಂಟ್ ಎಲ್ಲ ಆ್ಯಡ್ ಮಾಡಿ, ಚಕ್ಕೆ ಎಲ್ಲ ನಾನು ಒಮ್ಮೊಮ್ಮೆ ಆ್ಯಡ್ ಮಾಡ್ತೇನೆ. ಯಾಕೆಂತ ಹೇಳಿದರೆ ಡಿಫ್ರೆಂಟ್ ಯಾವಾಗ ಒಂದೇ ಟೇಸ್ಟ್ ತಿನ್ನೋದಕ್ಕಿಂತ ಡಿಫ್ರೆಂಟಾಗಿ ತಿನ್ನುವಾಗ ಒಂಥರ ಖುಷಿ ಆಗ್ತದೆ ಅಲ್ವಾ. ಸ್ವಲ್ಪ ಅರಿಶಿನ ಪೌಡ್ರ್ ಹಾಕಿ ಗ್ರೈಂಡ್ ಮಾಡ್ತೇನೆ. ಆಮೇಲೆ ಹಾಕು ಅಂತ ಹೇಳಿದರೆ ನೆನಪು ಕೂಡ ಆಗೋದಿಲ್ಲ ಮತ್ತು ನನಗೆ. ಮೀನಿಗೆ ಅರಿಶಿನ ಪೌಡ್ರ್ ಹಾಕೋದಿದ್ರೆ ಒಳ್ಳೆಯದಾಗೋದಿಲ್ಲ ಅಲ್ವಾ, ಸ್ಮೆಲ್ ಬರ್ತದೆ. ಸ್ವಲ್ಪ ನೀರು ಹಾಕಿದ್ದೇನೆ. ನೈಸಾಗಿ ಗ್ರೈಂಡ್ ಮಾಡಿದರೆ ಒಳ್ಳೆಯದಾಗ್ತದೆ. ಪುಳಿ ಮುಂಚಿಗೆ ನೈಸಾಗಿ ಗ್ರೈಂಡ್ ಮಾಡ್ತೇನೆ. ಪುಳಿ ಮುಂಚಿ ನೋಡಿ ಈ ಥರ ಗ್ರೈಂಡ್ ಮಾಡಿದ್ದೇನೆ ನೈಸಾಗಿ. ಇನ್ನು ನೆಕ್ಸ್ಟ್ ಕಾರ್ಯಕ್ರಮ ತೋರಿಸ್ತೇನೆ. ನೆಕ್ಸ್ಟ್ ಒಂದು ಪಾತ್ರಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೇನೆ. ಸ್ವಲ್ಪ ಎಣ್ಣೆ, ಯಾವ ಎಣ್ಣೆ ಸಾಕ್ತದೆ. ಕೊಕೊನಟ್ ಎಣ್ಣೆಗೆ ರೇಟ್ ಜಾಸ್ತಿ ಅಂತ ನಿಮಗೆ ಅನಿಸಿದರೆ ಪಾಮ್ ಆಯಿಲ್ ಎಣ್ಣೆ ಹಾಕ್ಬೋದು, ಸನ್ಫ್ಲವರ್ ಹಾಕ್ಬೋದು. ನಾನು ಸನ್ಫ್ಲವರ್ ಹಾಕ್ತಾ ಇದ್ದೇನೆ. ಮಾತ್ರ ಪುಳಿ ಮುಂಚಿಗೆ ಉಂಟಲ್ಲ ತೆಂಗಿನ ಎಣ್ಣೆ ತುಂಬ ಒಳ್ಳೆಯದಾಗ್ತದೆ. ಎಣ್ಣೆ ಬಿಸಿ ಆಗುವಾಗ ಈರುಳ್ಳಿ ಹಾಕ್ತಾ ಇದ್ದೇನೆ. ಈರುಳ್ಳಿ ಎಲ್ಲ ಒಟ್ಟಿಗೆ ಹಾಕಿ ನಾನು ಸ್ವಲ್ಪ ಫ್ರೈ ಮಾಡ್ತೇನೆ. ಶುಂಠಿ, ಜಜ್ಜಿದ ಶುಂಠಿ, ಒಂದು ಅರ್ಧದಷ್ಟು ಟೊಮೆಟೊ, ಒಂದು ಹಸಿಮೆಣಸು, ಆಮೇಲೆ ಕರಿಬೇವಿನ ಸೊಪ್ಪು ಇಷ್ಟು ಹಾಕಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡುವ. ಇವಾಗ ಇದಕ್ಕೆ ಉಪ್ಪು ಹಾಕಲಿಲ್ಲ, ಇವಾಗ ಹಾಕ್ತಾ ಇದ್ದೇನೆ.
ಒಳ್ಳೆ ಒಂದು ಕುದಿ ಬಂದು ಮೀನು ಹಾಕಿದರೆ ಆಯಿತು. ಗ್ರೇವಿ ತುಂಬ ದಪ್ಪ ಸಲ್ಲ, ತುಂಬ ತೆಳು ಸಲ್ಲ, ಒಂದು ಮೀಡಿಯಮ್ ಗ್ರೇವಿ. ಇವಾಗ ಕುದಿ ಬರ್ತಾ ಉಂಟು. ಕುದಿ ಬರುವಾಗ ಮೀನು ಹಾಕ್ತಾ ಇದ್ದೇನೆ. ಚಿಕ್ಕ ಚಿಕ್ಕ ಬೂತಾಯಿ, ಒಳ್ಳೆ ಫ್ರೆಶ್ ಉಂಟು ಮಾತ್ರ. ಇದೊಂದು ಬೂತಾಯಿ ದೊಡ್ಡದಿತ್ತು, ಬಾಕಿ ಎಲ್ಲ ಚಿಕ್ಕ ಚಿಕ್ಕದು. ಸ್ವಲ್ಪ ಒಮ್ಮೆ ಕುದಿ ಬಂದರೆ ಸಾಕು. ಹಾಗೆ ಪುಳಿ ಮುಂಚೆ ರೆಡಿ ಆಯಿತು. ನಾನು ಗ್ಯಾಸ್ ಆಫ್ ಮಾಡ್ತೇನೆ. ತುಂಬ ಹಿಡಿದ್ರೆ ತುಂಬ ಟೇಸ್ಟ್ ಆಗ್ತದೆ. ಇದು ಗಂಜಿ ಜೊತೆಗೆ ಆಮೇಲೆ ನೀರು ದೋಸೆಗೆ ತುಂಬ ಒಳ್ಳೆಯದಾಗೋದು. ಈ ಥರ ನನ್ನ ಗಂಡನಿಗೆ ಈ ಥರ ಮಾಡಿದರೆ ತುಂಬ ಇಷ್ಟ ಆಗ್ತದೆ. ಹಾಗೆ ಸ್ವಲ್ಪ ಪುಳಿ ಮುಂಚೆ ಮಾಡಿದ್ದೇನೆ. ಬೂತಾಯಿ ಮೀನು ನನಗೆ ಮತ್ತು ನನ್ನ ಯಜಮಾನರಿಗೆ ಮಾತ್ರ ಇಷ್ಟ, ಮಕ್ಕಳಿಗೆ ಇಷ್ಟ ಇಲ್ಲ. ಅದರಲ್ಲಿ ಮುಳ್ಳಿರ್ತದಲ್ಲ ಸ್ವಲ್ಪ ಜಾಸ್ತಿ, ಹಾಗಾಗಿ ಮಕ್ಕಳು ತಿನ್ನೋದಿಲ್ಲ. ಗ್ಯಾಸ್ ಬಂದ್ ಮಾಡ್ತೇನೆ. ತುಂಬ ಎಳೆದೆ, ತುಂಬ ಟೇಸ್ಟ್ ಆಗಿದೆ. ಗುಡ್ ಮಾರ್ನಿಂಗಿಂದ ಬ್ಲಾಗ್ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೇನೆ. ಮಕ್ಕಳು ಸ್ಕೂಲಿಗೆ ಹೋದರು. ನಾನು ಅವರ ಸ್ಕೂಲಿಗೆ ಹೋದ ನಂತರ ನನಗೆ ದೋಸೆ ಮಾಡ್ತಾ ಇದ್ದೇನೆ. ಇವತ್ತು ಗೋಧಿ ದೋಸೆ, ಗೋಧಿ ಹುಡಿಯಲ್ಲಿ ಮಾಡಿದ ಗೋಧಿ ದೋಸೆ. ಗೋಧಿ ದೋಸೆ ಬಿಸಿ ಬಿಸಿ ತಿಂದರೆ ಮಾತ್ರ ಒಳ್ಳೆಯದಾಗೋದಿಲ್ಲ, ಬಿಟ್ಟರೆ ಅಷ್ಟು ಒಳ್ಳೆಯದಾಗೋದಿಲ್ಲ. ಇವತ್ತು ಪುಳಿ ಮುಂಚೆ ಇರುವ ಕಾರಣ ನನಗೆ ಗೋಧಿ ದೋಸೆ ಮಾಡೋ ಅಂತ ಆಯಿತು. ನನಗಿಷ್ಟ ಗೋಧಿ ದೋಸೆ. ಇದು ಹುಡಿಯಲ್ಲಿ ಕಲಸಿದ ದೋಸೆ. ಇಡೀ ಗೋಧಿ ಉಂಟಲ್ಲ, ಅದರಲ್ಲಿ ಕೂಡ ಮಾಡ್ತಾರೆ ಗ್ರೈಂಡ್ ಮಾಡಿ, ಅದು ಕೂಡ ಒಳ್ಳೆಯದಾಗ್ತದೆ. ಹಾಗೆ ನಾನು ದೋಸೆ ತಿನ್ನುವ ಕಾರ್ಯಕ್ರಮ ಇದೆ ನನಗೆ, ಹಾಗಾಗಿ ಈ ವ್ಲಾಗನ್ನು ಮತ್ತೆ ಕಂಟಿನ್ಯೂ ಮಾಡ್ತೇನೆ. ಸಂಜೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ. ನಾನು ಗಾಡಿ ಒಳಗಡೆ ಕುತ್ಕೊಂಡಿದ್ದೇನೆ. ಅವರು ಅಂಗಡಿಗೆ ಹೋಗಿದ್ದಾರೆ. ಯಾರು? ಅಪ್ಪ ಮಕ್ಕಳು. ನನ್ನನ್ನು ನಿಮಗೆ ಕಾಣಿಸ್ಲಿಕ್ಕಿಲ್ಲ ಇವಾಗ. ಅಪ್ಪ ಮಕ್ಕಳು ಅಂಗಡಿಗೆ ಹೋಗಿದ್ದಾರೆ. ಅವರು ಬರುವಾಗ ಇದರಲ್ಲಿ ಅಡುಗೆ ಕುತ್ಕೊಳ್ಳುವ ಅಂತ ಇದ್ದೇನೆ. ಕೆಲವು ಸಲ ಗೊತ್ತಾಗ್ಬೋದು, ಹೇಳಲಿಕ್ಕಾಗೋದಿಲ್ಲ, ನೋಡುವ. ಸ್ವಲ್ಪ ನಾನು ಬೆಳಕಿದ್ದ ಕಡೆಗೆ ಬಂದೆ. ಅವರು ಸ್ನಾನ ಮಾಡಲಿಕ್ಕೆ ಹೋಗುವಾಗ ಸೋಪು ಖಾಲಿಯಾಗಿದೆ, ಸ್ನಾನ ಮಾಡೋ ಸೋಪು ಖಾಲಿಯಾಗಿದೆ. ಹಾಗೆ ಅಪ್ಪ ಮಕ್ಕಳು ಬೈಕಲ್ಲಿ ಹೋಗಿದ್ದಾರೆ. ಹಾಗೆ ನನಗೆ ಆಯಿತು ಬರುವಾಗ ಸ್ವಲ್ಪ ಆಟ ಆಡಿಸುವ ಅಂತ. ಕೆಲವು ಸಲ ಗೊತ್ತಾಗ್ಬೋದು, ಗೊತ್ತಾಗ್ಲಿಕ್ಕಿಲ್ಲ ಅಂತ ಹೇಳುದಿಲ್ಲ, ಗೊತ್ತಾಗ್ಬೋದು, ನೋಡುವ. ಅವರು ಬರುವಾಗ ಕೂತ್ಕೊಂಡ್ರೆ ಗೊತ್ತಾಗ್ಬೋದು. ಮಲಗುತ್ತೇನೆ ನಾನು. ಫಸ್ಟಿಗೆ ಗೊತ್ತಾಗ್ಲಿಕ್ಕಿಲ್ಲ, ಮಲಗುವಾಗ ನಾನು ಕಾಣಿಸುದಿಲ್ಲಲ್ಲ, ಹಾಗಾಗಿ ಫಸ್ಟಿಗೆ ಗೊತ್ತಾಗ್ಲಿಕ್ಕಿಲ್ಲ. ವಿಡಿಯೋ ಹೇಗೆ ಮಾಡೋದು ಗೊತ್ತಿಲ್ಲ ನನಗೆ. ಹೊರಗಡೆ ನೋಡುವ ಕಾಣಿಸ್ತದ ಅಂತ ಇದರಲ್ಲಿ. ಹೊರಗಡೆ ಕಾಣಿಸ್ತದೆ. ನಾನು ಫ್ಲ್ಯಾಶ್ ಹಾಕದಿದ್ರೆ ಕಾಣಿಸ್ಲಿಕ್ಕಿಲ್ಲ ಅಂತ ಅಂದ್ಕೊಂಡೆ, ಕಾಣಿಸ್ತದೆ. ಸಮಿತಲ್ಲಿ ಚೇರ್ ಇಟ್ಟು ಹೋಮ್ವರ್ಕ್ ಮಾಡ್ತಾ ಇದ್ದ. ಅವನಪ್ಪ ಕರೆದು ಅಂತ ಸೀದಾ ಹೋದದ ಅವನು. ಚಾರ್ಲಿ ಮಲಗಿದ್ದಾನೆ. ನೋಡುವ, ನಾನು ಕಾರ್ನ ಸೀಟಲ್ಲಿ ಮಲಗಿದ್ದೇನೆ. ಒಂದು ಸೋಪು ತರಲಿಕ್ಕೆ ಇಷ್ಟೊತ್ತು ಬೇಕಾ? ನನಗೆ ದಮ್ಮು ಕಟ್ಟಿದಾಗೆ ಆಗ್ತದೆ ಇದರೊಳಗೆ, ಫುಲ್ ಕ್ಲೋಸ್ ಮಾಡಿದ ಕಾರಣ. ಇವತ್ತು ಆಕಾಶದಲ್ಲಿ ಅರ್ಧ ಚಂದ್ರ, ಅರ್ಧ ಸಹ ಇಲ್ಲ, ಕಾಲ್ಭಾಗ. ಇವರನ್ನು ಕಾದು ಕಾದು ನನಗೆ ಸಾಕಾಯಿತು. ಇಲ್ಲಿ ಪಟ್ಟಂಗ ಹಾಕಿ ನಿಂತಿದ್ದಾರೆ ನನ್ನ ಯಜಮಾನರು. ಕೂತದಕ್ಕೆ ಸ್ವಲ್ಪ ಹೊತ್ತು ನೋಡ್ತೇನೆ, ಇಲ್ಲದೆ ಇಳಿದು ಹೋಗ್ತೇನೆ. ನನಗೆ ಆಗೋದಿಲ್ಲ ಇದರಲ್ಲಿ. ಗೊತ್ತಾಗ್ಲಿಲ್ಲ. ತಿನ್ನೋದ್ರಲ್ಲೇ ಇದ್ದಾರೆ. ಒಂದು ಅಮ್ಮನ ನೆನಪಿಲ್ಲ ಮಕ್ಕಳಿಗೆ. ನೋಡಿ, ಅಂಗಡಿಗೆ ಹೋಗಿ
ಖುಷಿ ಕರೀತಾ ಇದ್ದಾಳೆ. ಖುಷಿ ಹುಡುಕ್ತಾ ಇದ್ದಾಳೆ. ಹಾಗೆ ತಿನ್ಪುಣಾಯ್ತು ಅಮ್ಮನ ನೆನಪಿಜ್ಜದ ನಿಕ್ಕೆ ಎಂಜ ಖುಷಿ ಅಣ್ಣ ನಾಡಿಯಲ್ಲಿ ನೀರಿಗೆ ಅಮ್ಮನ ನೆನ್ಪುಂಡದೆ ಊಟ ಹೆಂಗ್ ತಾದಕಂತಾರ ಹೆಂಗ ಸೋಪ ಬೇಕಾಡ್ತು ಏನ್ ಎಕ್ಕಾಡಿಕೊಳ್ಳುದೆ ಎಕ್ಕಾಡಿಕೊಳ್ಳುದೆ ಇದು ಗೊತ್ತಾಗ್ತದ ಅಷ್ಟಿಗೆ. ರೆಕ್ಸೋನಾ ಸ್ನಾನ ಮಾಡಲಿಕ್ಕೆ ರೆಕ್ಸೋನಾ ತಂದಿದ್ದಾರೆ. ರೆಕ್ಸೋನಾ ನಬಾಟಿ ತಿಂದ್ರ ಬಲ್ಲಿ ಬಣ್ಣದೇನೆ ನಬಾಟಿ ತಿಂದ್ರ ಬಲ್ಲಿ ಸ್ನಾನ ಎಲ್ಲ ಆಗಿ ವ್ಲಾಗ್ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೇನೆ. ಮಕ್ಕಳಿಗೆ ಬರಿತಾ ಇದ್ದಾರೆ. ಏನ್ಯ ಪಾಪ ಪಾತಿದ್ದು ನಾನು ಅವಾಗದಿಂದ ವ್ಲಾಗ್ ಮಾಡ್ತೇನೆ. ನನ್ನ ಗಂಡನ ಏನು ವಾಯ್ಸ್ ಇದ್ರಾಗೆ ಕೇಳಿಸ್ತಾ ಉಂಟು, ಫೋನಲ್ಲಿ ಮಾತಾಡೋದು. ನನಗೆ ಕಟ್ ಮಾಡಿ ಸಾಕಾಯ್ತು, ನಾನು ಕಟ್ ಮಾಡೋದಿಲ್ಲ. ಹಾಗಾಗಿ ನಾನು ವ್ಲಾಗನ್ನು ಎಂಡ್ ಮಾಡ್ತಾ ಇದ್ದೇನೆ. ಇಷ್ಟಾದರೆ ಲೈಕ್ ಮಾಡಿ. ಮುಂದಿನ ವ್ಲಾಗಿನ ಜೊತೆಗೆ ಸಿಗ್ತಾ ಇದ್ದೇನೆ. ಥ್ಯಾಂಕ್ ಯು.